ಹೆಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಸತ್ಯನಾರಾಯಣ ಸ್ವಾಮಿಗೆ ಪ್ರಿಯವಾಗಿರುವಂತಹ ಸಜ್ಜಿಗೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸಿಂಪಲ್ ಆಗಿರುವಂತಹ ಟಿಪ್ಸ್ ಮತ್ತು ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ನೀವು ಕೂಡ ಗಂಟಿಲ್ಲದೆ ಇರೋ ರೀತಿಯಾದಂಥ ಸಜ್ಜಿಗೆಯನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾವು ಪೋಸ್ಟ್ ಮಾಡುವಂಥ ಎಲ್ಲ ವಿಡಿಯೋಗಳು ಫಸ್ಟ್ ನಿಮಗೆ ನೋಟಿಫೈ ಆಗುತ್ತೆ. ಮೊದಲಿಗೆ ಪ್ಯಾನ್ನ ಇಟ್ಕೊಂಡು ನಾನಿಲ್ಲಿ ಸಣ್ಣ ಚಮಚದಲ್ಲಿ 4 ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ನೀವು 4 ಚಮಚ ಹಾಕ್ಕೊಳ್ಳೋದಿಲ್ಲ ಅಂದರೆ ದೊಡ್ಡ ಚಮಚವನ್ನು ಬಳಸೋದಾದರೆ ನೀವು 2 ಚಮಚದಷ್ಟು ದೊಡ್ಡ ಚಮಚದಷ್ಟು ತುಪ್ಪವನ್ನು ನೀವು ಬಳಸ್ಕೊಳ್ಬೋದು. ಅದಾದ ನಂತರ ನಾನು 2 ಸ್ಪೂನು 1 ಸ್ಪೂನ್ ಗೋಡಂಬಿ, 1 ಸ್ಪೂನ್ ದ್ರಾಕ್ಷಿಯನ್ನು ತಗೊಂಡು ಲೈಟಾಗಿ ಅದೆರಡೂ ಸಹ ಗೋಲ್ಡನ್ ಕಲರ್, ಬ್ರೌನ್ ಕಲರ್ ಅಂದರೆ ಲೈಟ್ ಗೋಲ್ಡನ್ ಕಲರ್ ಆಗುವಷ್ಟು ಅದನ್ನು ನಾವು ನೀಟಾಗಿ ಬಾಡಿಸ್ಕೊಳ್ಬೇಕು. ಅದು ನೀಟಾಗಿ ಲೈಟ್ ಗೋಲ್ಡನ್ ಕಲರ್ ಬಂದಿದ್ಬಿಟ್ರೆ ಒಂದು ಸಣ್ಣ ಒಂದು ಬೌಲ್ಗೆ ಅದನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಇನ್ನು ಬಿಟ್ಕೊಂಡ್ಬಿಟ್ರೆ ಅದು ಫುಲ್ಲು ಸೀದೋದಂಗೆ ಆಗಿಬಿಡುತ್ತೆ. ಸೀದೋದಂಗೆ ಆದರೆ ಸಜ್ಜಿಗೆಯ ರುಚಿ ಚೆನ್ನಾಗಿ ಬರೋದಿಲ್ಲ. ಅದಕ್ಕಾಗಿ ಅದು ಲೈಟ್ ಗೋಲ್ಡನ್ ಬ್ರೌನ್ ಬಂದಿದ್ದ ಕೂಡಲೇ ಅದನ್ನು ಬೇರೆ ಪ್ಯಾನ್ಗೆ ಅಥವಾ ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿರಬೇಕು. ನಂತರ ಅದೇ ಕಾದಿರುವಂತಹ ಪ್ಯಾನ್ಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಸಣ್ಣ ರವೆಯನ್ನು ತಗೊಂಡಿದ್ದೀನಿ. ದಪ್ಪ ರವೆಯನ್ನು ಸಹ ನಾವು ಬಳಸ್ಕೊಂಡು ಮಾಡ್ಕೊಳ್ಬೋದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ನಿಮಗೆ ಯಾವುದು ಆಗ ಅವಶ್ಯಕತೆ ಇದೆ ಆವಾಗ ನಿಮ್ಮ ಮನೇಲಿ ಯಾವುದಿದೆ ಅದನ್ನು ತಗೊಂಡು ನೀವು ಮಾಡ್ಕೊಳ್ಬೋದು. ಆದರೆ ಸೇಮ್ ಟಿಪ್ಸ್ನ ಫಾಲೋ ಮಾಡಿದ್ರೆ ಆಯಿತು. ಈ ಸಣ್ಣ ರವೆಯನ್ನು ಸಹ ನಾವು ನೀಟಾಗಿ ಬ್ರೌನ್ ಅಂದರೆ ಲೈಟ್ ಗೋಲ್ಡನ್ ಕಲರ್ ಬರೋದ್ವರೆಗೂ, ಅಂದರೆ ಅದು ತುಪ್ಪದ ಜೊತೆ ಅದು ಸೇರಿಬಿಟ್ಟು ಘಮ ಬಿಡುತ್ತೆ. ಆ ಘಮ ಬರೋವರೆಗೂ ನಾವು ಅದನ್ನು ನೀಟಾಗಿ ಹುರ್ಕೊಳ್ಬೇಕು. ಇನ್ನೊಂದು ಕಡೆ ನಾನು ಇಲ್ಲಿ 2 ಬೌಲ್ನಷ್ಟು ನಾನು ಹಾಲು ಮತ್ತು ನೀರನ್ನ ಎರಡನ್ನೂ ಸಹ ಮಿಕ್ಸ್ ಮಾಡಿ ಅದನ್ನು ಒಂದು ಕುದಿ ಬರೋವರೆಗೂ ಅದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಕಾಯಿಸ್ಕೊಳ್ತಾ ನಾವು ಇನ್ನೊಂದು ಕಡೆ ರವೆಯನ್ನು ಹುರ್ಕೊಳ್ತಾ ಇರಬೇಕು. ಇದಾದ ನಂತರ ಆ ಹುರ್ಕೊಂಡಿರುವಂತಹ ರವೆಗೆ ನಾವು ಕಾಯಿಸಿರುವಂತಹ ಉಗುರು ಬೆಚ್ಚಗಿರುವಂಥ ಹಾಲನ್ನ ಹಾಕ್ಕೊಳ್ಬೇಕು. ಉಗುರು ಬೆಚ್ಚಗಿರುವಂಥ ಹಾಲನ್ನ ಯಾಕೆ ಹಾಕ್ಕೊಳ್ಬೇಕು ಅಂತ ಅಂದರೆ, ಉಗುರು ಬೆಚ್ಚಗಿರುವಂಥ ಹಾಲನ್ನ ಹಾಕ್ಕೊಂಡಾಗ ಯಾವುದೇ ರೀತಿಯಾದಂಥ ಲಂಪ್ಸ್ ಆಗೋದಿಲ್ಲ, ಗಂಟಾಗೋದಿಲ್ಲ. ಅದೇ ನಾವು ಹಸಿಯಾಗಿರುವಂಥ ಹಾಲನ್ನ ಹಾಕ್ಕೊಂಡಿದ್ದ ತಕ್ಷಣ ಬಿಸಿ ಮತ್ತು ತಂಪು ಎರಡೂ ತಾಪಮಾನ ಬದಲಾಗಿ ಗಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಾಲನ್ನ ಉಗುರು ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಹಾಲು ಹಾಕಿದ ಕೂಡಲೇ ಚೆನ್ನಾಗಿ ಅದನ್ನು ಕಲಿಸ್ತಾ ಹೋಗಬೇಕು, ಇಲ್ಲ ಅಂದರೆ ಗಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ನಮ್ಮ ಬಲಭಾಗದಿಂದ ಒಂದು ಸಲ ಮತ್ತು ಎಡಭಾಗದಿಂದ ಒಂದು ಸಲ ಕಂಟಿನ್ಯೂಸ್ ಆಗಿ ಅದನ್ನು ತಿರುಗಿಸ್ತಾನೆ ಇರಬೇಕು. ಇಲ್ಲ ಅಂದರೆ ತುಂಬಾ ಹೈ ಚಾನ್ಸಸ್ ಇರುತ್ತೆ ಗಂಟಾಗೋದು. ಹಾಗಾಗಿ ಗಂಟನ್ನು ನಿಯಮಿತವಾಗಿ ಮಾಡಬೇಕು ಅಂದರೆ ನಾವು ಅದನ್ನು ತಿರುಗಿಸ್ತಾನೆ ಇರಬೇಕಾಗುತ್ತೆ. ನಂತರ ನಾನು ಇದಕ್ಕೆ 1 ಪೂರ ಹಣ್ಣು, ಪಚ್ಚಬಾಳೆ ಹಣ್ಣನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ನಾವು ಯಾವ ಅಳತೆಯಲ್ಲಿ ರವೆಯನ್ನು ತೊಗೊಂಡಿರ್ತೀವಿ ಅದೇ ಅಳತೆಯಲ್ಲಿ ನಾವು ಅದೇ ಪ್ರಮಾಣದಲ್ಲಿ ಸಕ್ಕರೆಯನ್ನು ಸಹ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಸಕ್ಕರೆ ಹಾಕಿದ ಕೂಡಲೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಸಕ್ಕರೆನೂ ಸಹ ನೀರು ಬಿಟ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ, ನೀರು ಬಿಟ್ಕೊಳ್ಳುತ್ತೆ ಕೂಡ ಅದನ್ನು. ಹಾಗಾಗಿ ನಾವು ನೀಟಾಗಿ ಅದನ್ನು ಜಾಸ್ತಿ ಹೊತ್ತು ಕಲಿಸ್ತಾ ಹೋಗಬೇಕು. ಹಾಗೆ ಇದರಲ್ಲಿ ನೋಡಿ ಯಾವುದೇ ರೀತಿಯಾದಂಥ ಗಂಟು ಆಗ್ತಾ ಇಲ್ಲ ಈಗ. ಹಾಗಾಗಿ ನಾವು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಜೊತೆಗೆ ನಾನು ಒಂದು 3 ಲವಂಗವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಲವಂಗದ ಘಮ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ನಾನು 1 ತಪ್ಪಿದ್ರೆ 2 ಏಲಕ್ಕಿಯನ್ನು ಪುಡಿ ಮಾಡಿ ಹಾಕ್ಕೊಳ್ತಾ ಇಲ್ಲ ನಾನು, ಜಸ್ಟ್ ಗಡ್ಡೆ ಇರುತ್ತಲ್ಲ ಅದನ್ನು ಮಾತ್ರ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಫ್ಲೇವರ್ನ ಕೊಡುತ್ತೆ ಅದು. ಅದಾದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಹೇಳಿದ ಥರನೇ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಬಲಗಡೆಯಿಂದ ಒಂದು ಸಲ ಚೆನ್ನಾಗಿ ತಿರುಗಿಸಿ ಮತ್ತು ಎಡಗಡೆಯಿಂದ ಚೆನ್ನಾಗಿ ತಿರುಗಿಸ್ತಾ ಬರಬೇಕು. ನಂತರ ನಾನು ಇದಕ್ಕೆ 2 ಸಣ್ಣ ಚಮಚದಷ್ಟು ತುಪ್ಪವನ್ನು ಇದಕ್ಕೆ ನಾನು ಮತ್ತೆ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಹಾಕಿ ಆದಮೇಲೆ ಇನ್ನೊಂದು ಸಲ ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ
ಅದೇನಾಗುತ್ತೆ ಅಂದರೆ ತುಪ್ಪ ಎಲ್ಲ ಒಂದು ಕಣಕ್ಕೂ ಸಹ ನೀಟಾಗಿ ಕೋಟ್ ಆಗುತ್ತೆ. ಹಾಗಾಗಿ ತುಪ್ಪನ ಚೆನ್ನಾಗಿ ತುಪ್ಪ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಅದಾದ ನಂತರ ನಾವು ಮುಂಚೆನೇ ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 to 10 ಮಿನಿಟ್ಸ್ ನೀಟಾಗಿ ಬೇಯೋದಕ್ಕೆ ಬಿಟ್ಬಿಡಿ. ಅದಾದ ನಂತರ ನೋಡಿ 5 to 10 ಮಿನಿಟ್ಸ್ ಆದಮೇಲೆ ಇಷ್ಟು ನೀಟಾಗಿ ಬೆಂದಿದೆ ಅದು. ಜೊತೆಗೆ ನೋಡಿ ತವಾವನ್ನು ಬಿಡ್ತಾ ಇದೆ, ಅಂದರೆ ನೀಟಾಗಿ ಕುಕ್ ಆಗಿದೆ ನೋಡಿ. ಯಾವುದೇ ರೀತಿಯಾದಂಥ ಲಂಪ್ಸ್ ಬಂದಿಲ್ಲ, ಗಂಟು ಯಾವುದೇ ರೀತಿಯಾದಂಥ ಗಂಟು ಇಲ್ಲಿ ಬಂದಿಲ್ಲ. ಸೊ ಈ ರೀತಿಯಾಗಿ ಮಾಡಿಕೊಂಡ್ರೆ ನೀವು ಕೂಡ ಮನೆಯಲ್ಲಿ ಸಜ್ಜಿಗೆಯನ್ನು ಮಾಡ್ಕೊಳ್ಬೋದು. ದೇವರಿಗೆ ನೈವೇದ್ಯವನ್ನು ಸಹ ಇಡ್ಬೋದು. ಧನ್ಯವಾದಗಳು.